ಇದ್ದಾರೆ. ಮಹಿಳಾ ಎಸ್ಐಗೆ ಕಪಾಳಮೋಕ್ಷ ಮಾಡಿದ್ದಾರೆ. ಅಪ್ಪ ಶಾಸಕ ಅನ್ನೋ ದುರಂಕಾರ ಇರಬಹುದು. ಮಹಿಳಾ ಎಸ್ಐಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಶಾಸಕನ ಪುತ್ರಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿಯಿಂದ ನಡೆದಿರುವಂತಹ ಘಟನೆ ಇದು. ಬಿ ಸುರೇಶ್ ಗೌಡ ಪುತ್ರಿಯಿಂದ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆ ಉಕ್ಕಡಕ್ಕೆ ಬಂದಿದ್ದಂತಹ ಐಶ್ವರ್ಯ, ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ತನ್ನ ಪ್ರಭಾವವನ್ನ ಬಳಸಿ ವಿಐಪಿ ದರ್ಶನವನ್ನ ಪಡೆದಿದ್ರು. ಅಂದ್ರೆ ವಿಐಪಿ ಪ್ರವೇಶವನ್ನ ಪಡೆದಿದ್ರು ಐಶ್ವರ್ಯ. ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಹೇಳಿ ಪುತ್ರಿ ಐಶ್ವರ್ಯ ಅವರು ಕೇಳಿದ್ದಾರೆ. ಭಕ್ತರ ಸಂಖ್ಯೆ ಹೆಚ್ಚಿದೆ, ಆ ಕಾರಣದಿಂದ ಬಿಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪಿಎಸ್ಐ ಸವಿತಾ ಅವರು ಹೇಳಿದ್ದಾರೆ. ಈ ವೇಳೆ ಪಿಎಸ್ಐ ಸವಿತಾ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಈಗಾಗಲೇ ಕ್ಯಾತನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಶಾಸಕಿ ಪುತ್ರಿ ಇವರು ಯಾವ ರೀತಿ ವರ್ತನೆಯನ್ನ ತೋರಿಸಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಅಪ್ಪ ಶಾಸಕರಾಗಿದ್ದಾರೆ ಅನ್ನೋ ದುರಂಕಾರ ಇವರಲ್ಲಿ ಇದೆಯಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಯಾರೇ ಆಗಿರಲಿ ದೇವರ ಮುಂದೆ ಎಲ್ಲರೂ ಕೂಡ ಸಮಾನರೇ, ಎಲ್ಲರೂ ಕೂಡ ಸಮಾನವಾಗಿ ಹೋಗಿ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವರು ವಿಐಪಿ ದರ್ಶನವನ್ನ ಪಡೆದಿದ್ದಾರೆ. ಆದರೂ ಕೂಡ ಪಿಎಸ್ಐ ಮೇಲೆ ಈ ರೀತಿಯಾಗಿ ದರ್ಪವನ್ನ ತೋರೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜನರು ನಿಮ್ಮ ತಂದೆನ ಸೆಲೆಕ್ಟ್ ಮಾಡಿರೋದು ಒಂದು ಅಭಿವೃದ್ಧಿಗೋಸ್ಕರ ಅನ್ನೋದನ್ನ ಇಲ್ಲಿ ಮರಿಬಾರ್ದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಯಾವಾಗ ನಡೆದಿರುವಂತಹ ಘಟನೆ ಇದು? ಅಂದ್ರೆ ಇಲ್ಲಿ ಇಲ್ಲಿ ಏನು ಅಂತ ಅಂದ್ರೆ, ಒಬ್ಬ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕ್ರಮ ಏನಾದ್ರೂ ಆಗಿದ್ಯಾ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಹೌದು, ಏನಂದ್ರೆ ಇಲ್ಲಿ ಮಹಿಳಾ ಪಿಎಸ್ಐ ಮೇಲೆ ಈ ಪ್ರಭಾವಿ ಮಹಿಳೆಯೊಬ್ಳು ಅಲ್ಲೇ ನಡೆದಿರುವಂತಹ ಒಂದು ಘಟನೆ ಇದು. ಮೊನ್ನೆ ಏನು ಅಮಾವಾಸ್ಯೆ ದಿನ ನಡೆದಿರುವಂತಹ ಒಂದು ಘಟನೆ ಇದು. ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದಂತ ಈ ಘಟನೆಯಿಂದ ನಿಜವಾಗ್ಲೂ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇದು ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಅಂದ್ರೆ ಸುಮಾರು ಬೆಳಿಗ್ಗೆ ರಾತ್ರಿ 8:15 ಸಮಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇದು ಏನು ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಇಲ್ಲಿ ಬಂದಿದ್ರು. ಅವರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಕ್ಯೂನಲ್ಲಿ ಹೋಗ್ಬೇಕಾದ್ರೆ ಅವ್ರು ತಡೆದಿದ್ದಾರೆ ಸಬ್ ಇನ್ಸ್ಪೆಕ್ಟರ್. ಈ ಒಂದು ಸಂದರ್ಭದಲ್ಲಿ ಕೋಪಗೊಂಡಂತ ಅವರು ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇವರು ದರ್ಪಣ ಈ ಸವಿತಾ ಅನ್ನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಈ ರೀತಿ ಹಲ್ಲೆ ನಡೆಸಿರುವಂತದ್ದು ಆಕ್ರೋಶಕ್ಕೂ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಅವ್ರ ಮೇಲೆ ಅಂದ್ರೆ ಐಶ್ವರ್ಯ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಪ್ರಕರಣ ದಾಖಲಾಗಿ ಈಗ ಇದು ನಿಜವಾಗ್ಲೂ ಜನರಲ್ಲೂ ಕೂಡ ಒಂದು ಆತಂಕ ಕಾರಣ ಆಯ್ತು ಅಂತಾನೆ ಹೇಳ್ಬೋದು ಆ ಸಂದರ್ಭದಲ್ಲಿ. ಯಾಕಂದ್ರೆ ಎಲ್ಲರನ್ನೂ ಕ್ಯೂನಲ್ಲಿ ಬಿಡ್ತಾ ಇದ್ದಂತ ಪೊಲೀಸರ ಮೇಲೆನೆ ಈಕೆ ಐಶ್ವರ್ಯ ಹಲ್ಲೆ ಮಾಡಿದಂತ ಈ ಒಂದು ಸನ್ನಿವೇಶನ ನೋಡ್ತಾ ಇದ್ದ ಅಲ್ಲಿ ಬಂದಂತ ಭಕ್ತಾದಿಗಳು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಏನು ಕರ್ತವ್ಯ ನಿರತ ಪೊಲೀಸವ್ರ ಮೇಲೆ ಈ ರೀತಿ ಹಲ್ಲೆ ನಡೆಸೋದು ಎಷ್ಟು ಸರಿ, ಇವರ ದರ್ಪ ಯಾವ ಮಟ್ಟಕ್ಕಾಯ್ತು ಅಂತಾನೂ ಕೂಡ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಓಕೆ, ಧನ್ಯವಾದ ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.